ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆ ಬರೀ ನಂಬರ್ಗಳ ಬಗ್ಗೆ ಅಲ್ಲ, ಇದು ನಮ್ಮ ಮೈಂಡ್ಸೆಟ್ ಬಗ್ಗೆ. ಅಂದ್ರೆ ನಾವು ಅಂದ್ಕೊಂಡಿದ್ದಕ್ಕೂ ನಮಗೆ ಸಿಕ್ಕಿದ್ದಕ್ಕೂ ನಡುವೆ ಇರೋ ಗ್ಯಾಪ್ ಇದೆಯಲ್ಲ, ಅದೆಲ್ಲ ನಾವು ಹೇಗೆ ನೋಡ್ತೀವಿ ಅನ್ನೋದೇ ನಮ್ಮ ಲೈಫ್ನ ಡೈರೆಕ್ಷನನ್ನೇ ಚೇಂಜ್ ಮಾಡಬಲ್ಲದು. ಬನ್ನಿ, ಈ ಇಂಟ್ರೆಸ್ಟಿಂಗ್ ಕಥೆಯೊಳಗೆ ನೋಡೋಣ. ಸ್ಟಾರ್ಟಿಂಗ್ನಲ್ಲೇ ಒಂದು ಸಿಂಪಲ್ ಪ್ರಶ್ನೆ. 100ಕ್ಕೆ 100% ಗುರಿ ಇಟ್ಕೊಂಡು 80% ಸಾಧನೆ ಮಾಡಿದ್ರೆ ಅದನ್ನ ಹೇಗೆ ನೋಡಬೇಕು? ಇದೊಂದು ಸೋಲಾ ಅಥವಾ ದೊಡ್ಡ ಗೆಲುವ? ಇದರ ಉತ್ತರ ನಮ್ಮ ನೋಡೋ ದೃಷ್ಟಿಯಲ್ಲೇ ಇದೆ. ನಮ್ಮ ಕಥೆ ಶುರುವಾಗೋದು ಇಂಗ್ಲೆಂಡಲ್ಲಿ. ಅಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಇರ್ತಾರೆ. ಅವರು ತಮ್ಮ ವರ್ಷದ ಕೊನೆಯ ರಿವ್ಯೂ ಮೀಟಿಂಗ್ಗೆ ರೆಡಿ ಆಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಇಂತಹ ಮೀಟಿಂಗ್ ಅಂದ್ರೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ಈ ಸಲ ಒಂದು ವಿಚಿತ್ರ ಐಡಿಯಾ ಎಲ್ಲವನ್ನೂ ಬದಲಾಯಿಸೋಕೆ ಹೊರಟಿತ್ತು. ಈ ಇಡೀ ಪ್ರಯೋಗದ ಹಿಂದಿರೋ ಸ್ಫೂರ್ತಿನೇ ಈ ಆಕರ್ಷಣೆಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್. ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ, ನಾವು ಯಾವುದ್ರ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ, ಅದನ್ನ ಮನಸ್ಸಿಂದ ಅನುಭವಿಸ್ತೀವೋ, ಅದನ್ನೇ ನಮ್ಮ ಜೀವನಕ್ಕೆ ಆಕರ್ಷಣೆ ಮಾಡ್ತೀವಿ ಅಂತ. ಇದು ಸುಮ್ಮನೆ ಯೋಚನೆ ಮಾಡೋದಲ್ಲ, ಅದನ್ನ ಫೀಲ್ ಮಾಡೋದು ಕೂಡ. ಹಾಗಿದ್ರೆ ಆ ಟೀಚರ್ ಈ ನಿಯಮವನ್ನ ಹೇಗೆ ಬಳಸ್ಕೊಂಡ್ರು ನೋಡಿ. ಮೊದಲು ಅವರೊಂದು ಸ್ಪಷ್ಟವಾದ ಗುರಿಯನ್ನ ಇಟ್ಕೊಂಡ್ರು. ವಾರ್ಷಿಕ 5,000 ಪೌಂಡ್ ಸಂಬಳ ಜಾಸ್ತಿ ಆಗ್ಬೇಕು ಅಂತ. ಎರಡನೇದಾಗಿ, ಆ ಗುರಿ ಈಡೇರಿದ ಸೀನನ್ನು ಮನ್ಸಲ್ಲಿ ಸ್ಪಷ್ಟವಾಗಿ ಕಲ್ಪಿಸ್ಕೊಂಡ್ರು. ಪ್ರಿನ್ಸಿಪಲ್ ಹೊಗಳ್ತಾ ಇರೋದು, ಶೇಕೈಂಡ್ ಮಾಡ್ತಿರೋದು ಎಲ್ಲವನ್ನು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಯಶಸ್ಸಿನ ಭಾವನೆ, ಆ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದು ಈಗಾಗಲೇ ನಿಜವಾಗ್ಬಿಟ್ಟಿದೆ ಅನ್ನೋ ಥರ ಫೀಲ್ ಮಾಡ್ಕೊಂಡ್ರು. ಅವರ ಮನಸ್ಸಿನಲ್ಲಿದ್ದಿದ್ದು ಸುಮ್ಮನೆ ಒಂದು ಆಸೆ ಅಲ್ಲ, ಅದು ತುಂಬ ಧೈರ್ಯದಿಂದ ಕೂಡಿದ ಮತ್ತು ಸ್ಪಷ್ಟವಾದ ಗುರಿಯಾಗಿತ್ತು. ಕೇವಲ ಸಂಬಳ ಜಾಸ್ತಿ ಆಗ್ಬೇಕು ಅಂತ ಅವರು ಅಂದ್ಕೊಳ್ಳಿಲ್ಲ. ಬದಲಿಗೆ ಒಂದು ನಿರ್ದಿಷ್ಟ ಮೊತ್ತವನ್ನ ತಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಮಾಡಿದ್ರು. ಈ ಸ್ಪಷ್ಟತೆಯೇ ಅವರ ಪ್ರಯೋಗದ ಮೊದಲ ಯಶಸ್ವಿ ಹೆಜ್ಜೆಯಾಗಿತ್ತು. ಆ ಮೊತ್ತ ಬಂದು 5,000 ಪೌಂಡ್ಸ್. ಇದು ಅವ್ರಿಗೆ ಕೇವಲ ಒಂದು ನಂಬರ್ ಆಗಿರ್ಲಿಲ್ಲ, ಅದೊಂದು ಪವರ್ಫುಲ್ ಸಿಗ್ನಲ್ ಆಗಿತ್ತು. ಅವರು ತಮ್ಮ ಮನಸ್ಸಲ್ಲಿ ಈ ಸಂಖ್ಯೆಯನ್ನು ಸ್ಥಾಪಿಸಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪಾಸಿಟಿವ್ ಫೀಲಿಂಗ್ಸನ್ನ ಬರಮಾಡ್ಕೊಂಡ್ರು. ಆ ಗೆಲುವಿನ ಸಂಭ್ರಮವನ್ನ ಮೊದಲೇ ಅನುಭವಿಸ್ಬಿಟ್ರು. ಹಾಗೆ ಕಾಯ್ತಾ ಇದ್ದ ದಿನ ಕೊನೆಗೂ ಬಂತು. ಆ ಟೀಚರ್ ತಮ್ಮ ಪ್ರಿನ್ಸಿಪಲ್ ಆಫೀಸ್ಗೆ ಹೋದ್ರು. ಅವರು ಕಲ್ಪನೆ ಮಾಡ್ಕೊಂಡ ಹಾಗೆ ಪ್ರಿನ್ಸಿಪಲ್ ಅವರ ಕೆಲಸವನ್ನ ತುಂಬಾ ಹೊಗಳಿದ್ರು. ಆದ್ರೆ ಸಂಬಳ ಹೆಚ್ಚಳದ ವಿಷಯ ಬಂದಾಗ ರಿಸಲ್ಟ್ ಸ್ವಲ್ಪ ಬೇರೆ ಇತ್ತು. ಅವರಿಗೆ ಸಿಕ್ಕಿದ್ದು 4,000 ಪೌಂಡ್ಸ್ ಸಂಬಳ ಹೆಚ್ಚಳ. ಇದು ಅವರು ಗುರಿ ಇಟ್ಟಿದ್ದಕ್ಕಿಂತ 1,000 ಪೌಂಡ್ಸ್ ಕಡಿಮೆ. ಇಲ್ಲಿಂದಲೇ ನೋಡಿ ಕಥೆಗೆ ನಿಜವಾದ ಟ್ವಿಸ್ಟ್ ಸಿಗೋದು, ಅವರ ನಿಜವಾದ ಪರೀಕ್ಷೆ ಶುರುವಾಗೋದು. ಅಂದ್ರೆ ಅವರು ಅಂದ್ಕೊಂಡಿದ್ದ ಗುರಿಗೂ ಸಿಕ್ಕಿದ ರಿಸಲ್ಟ್ಗೂ 1,000 ಪೌಂಡ್ಸ್ ಗ್ಯಾಪ್ ಇತ್ತು. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಅವರು ತಮ್ಮ ಗುರಿಯ 80% ಸಾಧಿಸಿದ್ರು. ಸಾಮಾನ್ಯವಾಗಿ ಯಾರು ಬೇಕಾದ್ರೂ ಇದನ್ನ ಒಂದು ಸಣ್ಣ ಫೇಲಿಯರ್ ಅಂತ ಅಂದುಕೊಳ್ಬೋದು ಅಲ್ವಾ? ಅದೇ ಇಲ್ಲಿಂದ ಕಥೆ ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ. ಇದನ್ನೊಂದು ಕೊರತೆ ಅಂತ ನೋಡೋ ಬದಲು ಅವರಿದನ್ನ ಒಂದು ದೊಡ್ಡ ಗೆಲುವು ಅಂತ ನೋಡಿದ್ರು. ಯಾಕಂದ್ರೆ 4,000 ಪೌಂಡ್ ಸಂಬಳ ಹೆಚ್ಚಳ ಅನ್ನೋದು ಸಣ್ಣ ವಿಷಯನಾ? ಖಂಡಿತ ಅಲ್ಲ. ಅವರ ದೃಷ್ಟಿಕೋನ ನಿರಾಶೆಯಿಂದ ಸಂಭ್ರಮದ ಕಡೆಗೆ ಶಿಫ್ಟ್ ಆಯಿತು. ಅವರ ಆಟಿಟ್ಯೂಡ್ ಹೇಗಿತ್ತು ಅಂತ ಅವ್ರದೇ ಮಾತುಗಳಲ್ಲಿ ಕೇಳಿ. ಖಂಡಿತ ಇಲ್ಲ, ನಾವು ಬಹಳ ಸಂಭ್ರಮದಿಂದ ಆಚರಿಸಿದೆವು ಅಂತ ಹೇಳ್ತಾರೆ. ನೋಡಿ, ಸಿಕ್ಕಿದ್ರಲ್ಲಿ ಸಂಪೂರ್ಣ ಖುಷಿಪಟ್ಟು ಕೃತಜ್ಞತೆಯಿಂದ ಇರೋದೇ ಇಲ್ಲಿರೋ ಮ್ಯಾಜಿಕ್. ಈ ಹೋಲಿಕೆ ತುಂಬಾ ಅರ್ಥಪೂರ್ಣ. ಒಂದೇ ರಿಸಲ್ಟ್ಗೆ 2 ದಾರಿಗಳಿರ್ತವೆ. ಒಂದು ದೂರ ಹೇಳೋ ದಾರಿ, ಇದು ಸಿಗದೇ ಇರೋ 1,000 ಪೌಂಡ್ಸ್ ಬಗ್ಗೆ ಯೋಚನೆ ಮಾಡಿ ನಿರಾಶೆ ಕೊಡುತ್ತೆ. ಇನ್ನೊಂದು ಸಂಭ್ರಮಿಸೋ ದಾರಿ, ಇದು ಸಿಕ್ಕಿರೋ 4,000 ಪೌಂಡ್ಸ್ಗೆ ಕೃತಜ್ಞತೆ ವೇಳಿ ಇನ್ನೂ ಹೆಚ್ಚಿನ ಸಮೃದ್ಧಿಯನ್ನ ಆಕರ್ಷಣೆ ಮಾಡುತ್ತೆ. ಅವರು ಆರಿಸ್ಕೊಂಡಿದ್ದು ಈ 2ನೇ ದಾರಿಯನ್ನೇ. ಹಾಗಿದ್ರೆ ಈ ಇಡೀ ಕಥೆಯಿಂದ ನಾವೇನ್ ಕಲ್ತ್ವಿ? ಮೊದಲನೇದು, ನಮ್ಮ ಸಾಧನೆ ಎಷ್ಟೇ ಚಿಕ್ಕದಾಗಿದ್ರೂ ಅದನ್ನ ಗುರ್ತಿಸ್ಬೇಕು. ಭಾಗಶಃ ಗೆಲುವುಗಳು ಕೂಡ ನಿಜವಾದ ಗೆಲುವುಗಳೇ. ಅವನ್ನ ಪೂರ್ತಿ ಖುಷಿಯಿಂದ ಸಂಭ್ರಮಿಸಬೇಕು. ನಾವು ಕೃತಜ್ಞರಾಗಿದ್ದಾಗ ಇನ್ನಷ್ಟು ಒಳ್ಳೆಯದು ನಮ್ಮನ್ನ ಹುಡುಕೊಂಡು ಬರುತ್ತೆ. ಯಾಕಂದ್ರೆ ಒಂದು ಸರಳ ಸತ್ಯವಿದೆ, ನಾವು ಯಾವುದ್ರ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸ್ತೀವೋ ಅದು ನಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಮುಂದಿನ ಸಲ ನಿಮ್ಮ ಗುರಿಯ ಒಂದು ಭಾಗವನ್ನ ಮಾತ್ರ ತಲುಪಿದಾಗ ಸಿಗದೇ ಇರೋ 20% ಬಗ್ಗೆ ಚಿಂತೆ ಮಾಡೋದು ಬೇಡ. ನಿಮಗೆ ಸಿಕ್ಕಿರೋ 80% ಯಶಸ್ಸನ್ನ ಸಂಭ್ರಮದಿಂದ ಸ್ವೀಕರಿಸಿ. ಯಾಕಂದ್ರೆ 80% ಗೆಲುವು ಕೂಡ ಒಂದು ದೊಡ್ಡ ಗೆಲುವೇ. ಅದನ್ನ ಪೂರ್ತಿಯಾಗಿ ಖುಷಿಯಿಂದ ನಿಮ್ಮದಾಗಿಸ್ಕೊಳ್ಳಿ.